ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಡೈರೆಕ್ಟಾಗಿ ಅಮೋಘ ವರ್ಷ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಫಾಸ್ಟಾಗಿ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ರಿವೈಸ್ ಮಾಡ್ಕೊಳ್ಳಿ, ಎಕ್ಸಾಮ್ಸ್ಗಳಿಗೆ ತಯಾರಿ ಆಗಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಕಳೆದ ಸೆಷನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಮಿಲಿಟರಿ ಎಕ್ಸಸೈಸ್ ಆದಂತಹ ಈ ಸೈಕ್ಲೋನ್ ಅನ್ನುವ ಯುದ್ಧ ವ್ಯಾಯಾಮ ಭಾರತ ಇನ್ನೊಂದು ಯಾವ ದೇಶದೊಂದಿಗೆ ನಡೆಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3, ಭಾರತ ಮತ್ತು ಈಜಿಪ್ಟ್ ದೇಶಗಳ ನಡುವೆ ನಡೆಯುವಂತಹ ಒಂದು ವಿಶೇಷ ಪಡೆಗಳ ನಡುವೆ ನಡೆಯುವಂತಹ ಮಿಲಿಟರಿ ಎಕ್ಸಸೈಸ್ ಸೈಕ್ಲೋನ್ ಅಂತ ನೆನ್ಪಿಟ್ಕೊಳ್ಳಿ. ಸೈಕ್ಲೋನ್ ಇಸ್ ದ ಮಿಲಿಟರಿ ಎಕ್ಸಸೈಸ್ ವಿಚ್ ಈಸ್ ಕಂಡಕ್ಟೆಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಈಜಿಪ್ಟ್ ಅಂತ. ಈ ಫ್ಲ್ಯಾಗ್ನ ಹಿಂಟನ್ನು ಕೂಡ ನೀಡಿದ್ದೆ. ಇದು ಈಜಿಪ್ಟ್ ದೇಶದ ಫ್ಲ್ಯಾಗ್ ಅಂತ ನೆನ್ಪಿಟ್ಕೊಳ್ಳಿ. ರೆಡ್, ವೈಟ್ ಆ್ಯಂಡ್ ಬ್ಲ್ಯಾಕ್, ಮಧ್ಯದಲ್ಲಿ ಒಂದು ಪಕ್ಷಿಯ ಚಿತ್ರ ಇದೆ. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಭಾರತದಲ್ಲಿ ಈ ಕೆಳಗಿನ ಯಾವ ಮಹಾ ವ್ಯಕ್ತಿಯ ಸ್ಮರಣಾರ್ಥವಾಗಿ ಪರಾಕ್ರಮ್ ದಿವಸನ್ನು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಭಗತ್ ಸಿಂಗ್, ಸ್ಯಾಮ್ ಮಾಣಿಕ್ ಶಾ, ಸುಭಾಷ್ ಚಂದ್ರ ಬೋಸ್ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಭಾರತದಲ್ಲಿ ಈ ಸಹಕಾರ ಸಂಘಗಳಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಒಂದು ಜಾಗತಿಕ ವೇದಿಕೆ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್, ಈ ICA ಇದರ ಮೊದಲ ಜನರಲ್ ಅಸೆಂಬ್ಲಿ ಮತ್ತು ಗ್ಲೋಬಲ್ ಕೋಆಪರೇಟಿವ್ ಕಾನ್ಫರೆನ್ಸನ್ನು ಭಾರತದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಭಾರತದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ ಈ ಒಂದು ಅಸೆಂಬ್ಲಿ ಮತ್ತು ಕಾನ್ಫರೆನ್ಸನ್ನು ಆಯೋಜನೆ ಮಾಡ್ತಾ ಇರುವಂತಹ ಸಂಸ್ಥೆ ಹೆಸರು ಏನು ಅಂತಂದರೆ IFCO ಅಂತ ನೆನ್ಪಿಟ್ಕೊಳ್ಳಿ. ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ IFCO ಅನ್ನುವ ಸಂಸ್ಥೆಯ ಮೂಲಕ ಈ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟ ಸಂಸ್ಥೆಯ ಒಂದು ಅಸೆಂಬ್ಲಿಯನ್ನು ಕಾನ್ಫರೆನ್ಸನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಎಲ್ಲಿ ಅಂತಂದರೆ ನ್ಯೂ ಡೆಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ನ್ಯೂಸ್ನಲ್ಲಿ ಬಂದಿತ್ತು. ಇನ್ನು ಈ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ಕೂಡ ನಮಗೆ ಅರ್ಥ ಆಗೋದು ಅಥವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಯಾಕಂದರೆ ಈ ಕೋಆಪರೇಟಿವ್ ಸೊಸೈಟೀಸ್ಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು, 1 ಅಥವಾ 2 ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಎಕ್ಸಾಮ್ಸ್ಗಳಲ್ಲಿ. ಸೊ ಹೀಗಾಗಿ ಈ ಕೋಆಪರೇಟಿವ್ ಸೊಸೈಟಿಗಳ ಒಂದು ಜಾಗತಿಕ ವೇದಿಕೆಯಾದಂತಹ ಪ್ಲ್ಯಾಟ್ಫಾರ್ಮ್ ಆದಂತಹ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟದ ಬಗ್ಗೆ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. 1895 ಇಸ್ವಿ ಆಗಸ್ಟ್ 19ನೇ ತಾರೀಕಿನಂದು ಈ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸನ್ನು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಲಾಭರಹಿತ ಸಂಸ್ಥೆಯಾಗಿ ಸ್ಥಾಪನೆ ಮಾಡಲಾಗುತ್ತೆ. ವಿಶ್ವದಾದ್ಯಂತ ಸುಮಾರು 3 ಮಿಲಿಯನ್ ಸಹಕಾರಿ ಸಂಸ್ಥೆಗಳನ್ನು ಪ್ರತಿನಿಧಿಯಾಗಿ ಹೊಂದಿರುವಂತಹ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಜಾಗತಿಕವಾಗಿ ಈ ಸಹಕಾರ ಸಂಸ್ಥೆಯ ಅಥವಾ ಸಹಕಾರ ಸಂಘಗಳ ಒಂದು ಕೋಆಪರೇಟಿವ್ ಮೌಲ್ಯವನ್ನು ಅಥವಾ ವ್ಯಾಲ್ಯೂಸ್ಗಳನ್ನು ಹೈಲೈಟ್ ಮಾಡುವುದು ಮತ್ತು ಆ ಕೋಆಪರೇಟಿವ್ ತತ್ವಗಳನ್ನು ಪ್ರತಿಪಾದಿಸುವುದರ ಮೂಲಕ ಜಾಗತಿಕವಾಗಿ ಕೃಷಿ, ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಆರೋಗ್ಯ, ವಸತಿ, ಈ ರೀತಿಯಾದಂತಹ ಸಾಕಷ್ಟು ವೈವಿಧ್ಯಮಯವಾದಂತಹ ಕ್ಷೇತ್ರಗಳಲ್ಲಿ ಈ ಸಹಕಾರವನ್ನು ಉತ್ತೇಜಿಸುವಂತಹ ಮತ್ತು ಆ ಒಂದು ಸಹಯೋಗವನ್ನು ಜಾಗತಿಕವಾಗಿ ಪ್ರೋತ್ಸಾಹಿಸುವಂತಹ ಒಂದು ವೇದಿಕೆಯಾಗಿ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸನ್ನು ಗುರುತಿಸಲಾಗ್ತಾ ಇದೆ. ಸೊ ಈ ಸಂಸ್ಥೆಯ ಒಂದು ಕಾನ್ಫರೆನ್ಸನ್ನು ಮೊದಲನೇ ಬಾರಿಗೆ ಭಾರತದಲ್ಲಿ IFCO ಸಂಸ್ಥೆಯಿಂದ ಆರ್ಗನೈಸ್ ಮಾಡಲಾಗ್ತಾ ಇದೆ ಅಂತ ನಾವು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಮುಂದಿನ ವರ್ಷ ಅಂದರೆ 2025ನೇ ವರ್ಷವನ್ನು ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್ ಅಂತ ಗುರುತಿಸಲಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿಟ್ಕೊಳ್ಳಿ. 2025ನೇ ವರ್ಷವನ್ನು ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್ ಅಂದರೆ ಜಾಗತಿಕವಾಗಿ ಈ ಸಹಕಾರಿ ಸಂಘಗಳ ಒಂದು ಮಹತ್ವವನ್ನು ಹೈಲೈಟ್ ಮಾಡುವಂಥ ಉದ್ದೇಶದಿಂದ ಈ 2025ರ ವರ್ಷವನ್ನು ಕೋಆಪರೇಟಿವ್ಸ್ ಇಯರ್ ಅಂತ ಗುರುತಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ಇತರ ಇನ್ನಷ್ಟು ವಿಷಯಗಳ ಮೇಲೆ ಕೂಡ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯಿಂದ ಫೋಕಸ್ ಮಾಡಲಾಗ್ತಾ ಇದೆ. ಅದು ಯಾವುದು ಅಂತಂದರೆ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅಥವಾ ಕ್ವಾಂಟಮ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಈ ಗ್ಲೇಷಿಯರ್ಸ್ಗಳನ್ನು ಅಂದರೆ ಹಿಮನದಿಗಳನ್ನು ಸಂರಕ್ಷಣೆ ಮಾಡುವುದಾಗಿರ್ಬೋದು. ಸೊ ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ ಸೊಸೈಟಿಯನ್ನು 2025ರ ವರ್ಷವನ್ನಾಗಿ ವಿಶ್ವಸಂಸ್ಥೆಯ ಮೂಲಕ ಗುರುತಿಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿ ಇಟ್ಕೊಳ್ಳಿ.
ಇನ್ನು ಈ 2024ನೇ ಇಸವಿಯಲ್ಲಿ ದೆಹಲಿಯಲ್ಲಿ ನಡೀತಾ ಇರುವಂತಹ 25ನೇ ತಾರೀಕಿನಿಂದ ನವೆಂಬರ್ 30ರವರೆಗೆ ನಡೀತಾ ಇರುವಂತಹ ಈ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟದ ಜನರಲ್ ಅಸೆಂಬ್ಲಿಯಲ್ಲಿ ಥೀಮ್ ಆಗಿ ಒಂದು ವಿಷಯವನ್ನು ಗುರುತಿಸಲಾಗ್ತಾ ಇದೆ. ಅದು ಯಾವುದು ಅಂತಂದರೆ ಕೋಆಪರೇಟಿವ್ಸ್ ಬಿಲ್ಡ್ ಪ್ರಾಸ್ಪೆರಿಟಿ ಫಾರ್ ಆಲ್, ಅಂದರೆ ಸಹಕಾರ ಸಂಘಗಳು ಎಲ್ಲರಿಗೂ ಸಮೃದ್ಧಿಯನ್ನು ತರುತ್ತವೆ ಅಥವಾ ನಿರ್ಮಿಸುತ್ತವೆ ಅಂತ ಈ ಒಂದು ವಿಷಯವನ್ನು ಆಧರಿಸಿ ಜಾಗತಿಕವಾಗಿ ಸಹಕಾರಿ ಸಂಸ್ಥೆಗಳ ಅಂದರೆ ಜಾಗತಿಕ ಅಭಿವೃದ್ಧಿಯಲ್ಲಿ ಸಹಕಾರಿ ಸಂಸ್ಥೆಗಳ ಮುಖ್ಯ ಪಾತ್ರವನ್ನು ಹೈಲೈಟ್ ಮಾಡುವಂತಹ ಒಂದು ವಿಷಯವನ್ನಾಗಿ ಈ ವರ್ಷ ಭಾರತದಲ್ಲಿ ಈ ಕಾನ್ಫರೆನ್ಸ್ ನಡೀತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಬಗ್ಗೆ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 1895ನೇ ಇಸವಿಯಲ್ಲಿ ಸ್ಥಾಪನೆಯಾಗುತ್ತೆ ಈ ಸಂಸ್ಥೆ. ಜಾಗತಿಕವಾಗಿ ಸುಮಾರು 300ಕ್ಕೂ ಹೆಚ್ಚು ಸಂಸ್ಥೆಗಳು ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು, ಇದರ ಮುಖ್ಯ ಕಚೇರಿಯಲ್ಲಿದೆ ಅಂತಂದರೆ ಬೆಲ್ಜಿಯಂ ದೇಶದ ಬ್ರಸೆಲ್ಸ್ ಅನ್ನುವ ನಗರದಲ್ಲಿ ICA ಸಂಸ್ಥೆಯ ಮುಖ್ಯ ಕಚೇರಿ ಲೊಕೇಟ್ ಆಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್. ಇಫ್ಕೋ ಸಂಸ್ಥೆ ಅಂತಂದರೆ ನಿಮಗೆಲ್ಲ ಇನ್ನೊಂದು ಯಾವ ವಿಷಯ ನೆನಪು ಬರಬೇಕು ಅಂತಂದರೆ, ಇತ್ತೀಚೆಗೆ ನಾವು ನ್ಯಾನೋ ಯೂರಿಯಾದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಭಾರತ ಸರ್ಕಾರದಿಂದ ಸರ್ಟಿಫೈ ಮಾಡಲಾದಂತಹ ನ್ಯಾನೋ ಯೂರಿಯಾವನ್ನು ತಯಾರಿಸುವಂತಹ ಸಂಸ್ಥೆ ಹೆಸರು ಇಫ್ಕೋ ಅಂತ ನೆನ್ಪಿಟ್ಕೊಳ್ಳಿ. ಇದರ ಫುಲ್ ಫಾರ್ಮನ್ನು ಕೂಡ ನೋಟ್ ಮಾಡ್ಕೊಳ್ಳಿ, ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಂತ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಮೂಲಕ ದೇಶದಾದ್ಯಂತ ಈ ಡೇಟಾ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಇದು ವಿಶೇಷವಾದಂತಹ ಡೇಟಾ ಬ್ಯಾಂಕ್ ಆಗಿದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಬ್ಯಾಂಕ್ ಅಂದರೆ ಈ ಕೃತಕ ಬುದ್ಧಿಮತ್ತೆಗೆ ಸಂಬಂಧಿಸಿದಂತಹ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ಳುವಂತಹ ಒಂದು ಸ್ಟೋರೇಜ್ ಸಿಸ್ಟಮನ್ನು, ಡೇಟಾ ಬ್ಯಾಂಕನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದಿಂದ ಪ್ರಾರಂಭಿಸಲಾಗ್ತಾ ಇದೆ. ಇದರ ಮೂಲಕ ದೇಶದಾದ್ಯಂತ ಈ ಸ್ಟಾರ್ಟಪ್ಗಳಾಗಿರ್ಬೋದು ಅಥವಾ ಉದ್ಯಮಿಗಳಾಗಿರ್ಬೋದು, ಈ ಸಾಫ್ಟ್ವೇರ್ ಡೆವಲಪರ್ಸ್ಗಳಾಗಿರ್ಬೋದು, ಸಂಶೋಧಕರಾಗಿರ್ಬೋದು, ಈ ರೀತಿಯಾದಂಥ ಸಾಕಷ್ಟು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಎಕ್ಸ್ಪರ್ಟೀಸ್ಗಳಿಗೆ ಅಥವಾ ಪ್ರೊಫೆಷನಲ್ಸ್ಗಳಿಗೆ ಒಂದು ಗುಣಮಟ್ಟದ ಡೇಟಾವನ್ನು ಆಕ್ಸೆಸ್ ಮಾಡಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡುವಂತಹ ಉದ್ದೇಶದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಬ್ಯಾಂಕನ್ನು ನಮ್ಮ ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಮೂಲಕ ಒಂದು ಇನಿಷಿಯೇಟಿವ್ ಮೂಲಕ ಪ್ರಾರಂಭಿಸಲಾಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಇದರ ಮೂಲಕ ದೇಶದಾದ್ಯಂತ ಇನ್ನೋವೇಷನ್ಗೆ ಹೆಚ್ಚಿನ ಒಂದು ಬಲವನ್ನು ನೀಡುವುದಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರೀಯ ಭದ್ರತೆಯನ್ನು ಅಂದರೆ ನಮ್ಮ ನ್ಯಾಷನಲ್ ಸೆಕ್ಯುರಿಟಿಯನ್ನು ಬಲಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಬ್ಯಾಂಕ್ ಸಾಕಷ್ಟು ಸಹಕಾರಿ ಆಗಲಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ನಮಗೆಲ್ಲ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ಈ ಸೈಬರ್ ವಂಚನೆಗಳು ಮತ್ತು ಫ್ರಾಡ್ಸ್ಗಳು ಎಷ್ಟು ಹೆಚ್ಚಾಗ್ತಾ ಇವೆ, ಕೇಸಸ್ಗಳು ಮತ್ತು ಹ್ಯಾಕಿಂಗ್ ಮತ್ತು ರ್ಯಾನ್ಸಮ್ವೇರ್ಗಳು, ಈ ರೀತಿಯಾದಂಥ ಸಾಕಷ್ಟು ಸೈಬರ್ ಭದ್ರತೆಗೆ ಚಾಲೆಂಜನ್ನು ಒದಗಿಸುವಂತಹ ಅಥವಾ ಚಾಲೆಂಜನ್ನು ಹಿಡಿಯುವಂತಹ ಸಾಕಷ್ಟು ಸಮಸ್ಯೆಗಳು ತಲೆದೋರ್ತಾ ಇರುವುದರಿಂದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಬ್ಯಾಂಕನ್ನು ಸ್ಥಾಪನೆ ಮಾಡುವುದರಿಂದ ಸಾಕಷ್ಟು ಇನ್ನೋವೇಷನ್ಗೆ ಸಾಕಷ್ಟು ಬಲವನ್ನು ನೀಡಲಿದೆ ಮತ್ತು ರಾಷ್ಟ್ರೀಯ ಭದ್ರತೆಯನ್ನು ಸೆಕ್ಯೂರ್ ಮಾಡುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರದ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. 2024ರ 7ನೇ ಆವೃತ್ತಿಯ ಈ ASSOCHAM AI ಲೀಡರ್ಶಿಪ್ ಕಾನ್ಫರೆನ್ಸ್ನಲ್ಲಿ ಅಥವಾ ಸಭೆಯಲ್ಲಿ ಅಧಿಕೃತವಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗಿದೆ. ASSOCHAM AI ಅಂತಂದರೆ ಅಸೋಸಿಯೇಟೆಡ್ ಚೇಂಬರ್ ಆಫ್ ಕಾಮರ್ಸ್ ಆಫ್ ಇಂಡಿಯಾ ಅಂತ, ಚೇಂಬರ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಆಫ್ ಇಂಡಿಯಾ ಅಂತ, ಅಸೋಸಿಯೇಟೆಡ್ ಚೇಂಬರ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಆಫ್ ಇಂಡಿಯಾ, ASSOCHAM ಅಂತ. ಸೊ ಇದರ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆಗೆ ಸಂಬಂಧಿಸಿದಂತಹ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಬ್ಯಾಂಕನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಮೂಲಕ ಲಾಂಚ್ ಮಾಡಲಾಗಿದೆ. ಇದರ ಉದ್ದೇಶ ಏನು ಅಂತ ಕೂಡ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ನೋಟ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಈ ಸ್ಯಾಟಲೈಟ್ಸ್ಗಳಾಗಿರ್ಬೋದು, ಡ್ರೋನ್ಗಳಾಗಿರ್ಬೋದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ರಿಯಲ್ ಟೈಮ್ ಡೇಟಾವನ್ನು ವಿಶ್ಲೇಷಣೆ ಮಾಡುವುದರ ಮೂಲಕ ರಾಷ್ಟ್ರೀಯ ಭದ್ರತೆಯನ್ನು ಮತ್ತು ಈ ವಿಪತ್ತು ನಿರ್ವಹಣೆ ಅಂದರೆ ಡಿಸಾಸ್ಟರ್ ರಿಲೀಫ್ ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ಮಾಡುವಂತಹ ಸೈಬರ್ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳನ್ನು ಸಪೋರ್ಟ್ ಮಾಡುವಂತಹ ಒಂದು ಡೇಟಾ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಈ ಎಲ್ಲ ವಿಷಯಗಳನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗ್ತಾ ಇದೆ.
ಉಪಗ್ರಹದ ಮಾಹಿತಿ ಆಗಿರ್ಬೋದು, ಡ್ರೋನ್ ಬಗ್ಗೆ ಸಾಕಷ್ಟು ಮಾಹಿತಿಗಳು, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ನೀವೆಲ್ಲ ನ್ಯೂಸ್ ಪೇಪರ್ನಲ್ಲಿ ಓದ್ತಾ ಇರ್ತೀರಿ. ಸೊ ಆ ಒಂದು ಟೆಕ್ನಾಲಜಿಗೆ ಸಂಬಂಧಿಸಿದಂತಹ ಸಾಕಷ್ಟು ರಿಯಲ್ ಟೈಮ್ ಡೇಟಾವನ್ನು ಅನಲೈಸ್ ಮಾಡುವಂತಹ ನಿಟ್ಟಿನಲ್ಲಿ ಈ ಡೇಟಾ ಬ್ಯಾಂಕ್ ಸಾಕಷ್ಟು ಸಹಾಯಕಾರಿ ಆಗಲಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಈ ಭೂಕಂಪಗಳು, ಪ್ರವಾಹಗಳು, ಲ್ಯಾಂಡ್ಸ್ಲೈಡ್ಸ್ಗಳು, ಇಂತಹ ವಿಪತ್ತು ನಿರ್ವಹಣೆಗೂ ಕೂಡ, ಸೈಕ್ಲೋನ್ಸ್ಗಳು ಉಂಟಾದಂತಹ ಸಂದರ್ಭದಲ್ಲಿ ಸೊ ಆ ರೀತಿಯಾದಂತಹ ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಡೇಟಾ ಬ್ಯಾಂಕನ್ನು ಸಿದ್ಧಪಡಿಸಲಾಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್, ಅಜರ್ಬೈಜಾನ್ ದೇಶದಲ್ಲಿ ಯುನೈಟೆಡ್ ನೇಷನ್ನ ಕ್ಲೈಮೇಟ್ ಕಾನ್ಫರೆನ್ಸ್ ಅಥವಾ ಹವಾಮಾನ ಸಮ್ಮೇಳನ ನಡೀತಾ ಇದೆ. COP29 ಬಾಕೂನಲ್ಲಿ ನಡೀತಾ ಇದೆ ಅಂತ ನಾವು ಈಗ 2-3 ಬಾರಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಆದರೆ ಹೊಸ ವಿಷಯಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀವಿ. COP29 ಯುನೈಟೆಡ್ ನೇಷನ್ನ ಈ ಕ್ಲೈಮೇಟ್ ಕಾನ್ಫರೆನ್ಸ್ನಲ್ಲಿ ಬಾಕೂನಲ್ಲಿ ನಡೀತಾ ಇರುವಂತಹ ಈ ಒಂದು ಸಭೆಯಲ್ಲಿ ಇತ್ತೀಚೆಗೆ ಜರ್ಮನ್ ವಾಚ್, ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಮತ್ತು ಕ್ಲೈಮೇಟ್ ಆ್ಯಕ್ಷನ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಈ 3 ಸಂಸ್ಥೆಗಳ ಒಂದು ಸಹಭಾಗಿತ್ವದಲ್ಲಿ ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗಿದೆ. 2025 ಈ ವರದಿಯ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಅಂಶಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಎಲ್ಲ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಜಾಗತಿಕವಾಗಿ ಈ ಹೊರಸೂಸುವಿಕೆಯ ಕಡಿತವನ್ನು ಮತ್ತು ನವೀಕರಿಸಬಹುದಾದಂತಹ ಇಂಧನದ ಅಳವಡಿಕೆಯನ್ನು, ಹವಾಮಾನ ನೀತಿಯನ್ನು ಯಾವ ದೇಶಗಳು ಎಷ್ಟು ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇವೆ ಅನ್ನುವಂತಹ ಡೇಟಾವನ್ನು ಅನಲೈಸ್ ಮಾಡಿ ಈ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನುವ ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಈ ಡೇಟಾವನ್ನು ಅಥವಾ ರಿಪೋರ್ಟನ್ನು ಪಬ್ಲಿಷ್ ಮಾಡಿದಂತಹ ಸಂಸ್ಥೆಗಳ ಹೆಸರು ಜರ್ಮನ್ ವಾಚ್, ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಮತ್ತು ಕ್ಲೈಮೇಟ್ ಆ್ಯಕ್ಷನ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಅಂತ. ಸೊ ಈ 3 ಸಂಸ್ಥೆಗಳ ಮೂಲಕ ಈ ಡೇಟಾವನ್ನು ಅಥವಾ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗ್ತಾ ಇದೆ. ಅಂದರೆ ಜಾಗತಿಕವಾಗಿ ಈ ಕಾರ್ಬನ್ ಎಮಿಷನ್ ಆಗಿರ್ಬೋದು ಅಥವಾ ಈ ಮಾಲಿನ್ಯವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಆಗಿರ್ಬೋದು, ರಿನ್ಯೂಯಬಲ್ ಎನರ್ಜಿಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇರುವಂತಹ ದೇಶಗಳನ್ನು ಕನ್ಸಿಡರ್ ಮಾಡುವುದಾಗಿರ್ಬೋದು. ಸೊ ಈ ರೀತಿಯಾಗಿ ಹವಾಮಾನ ಬದಲಾವಣೆಯನ್ನು ಪರಿಹಾರ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಯಾವ ದೇಶಗಳು ಎಷ್ಟು ಪ್ರಯತ್ನವನ್ನು ನಡೆಸ್ತಾ ಇವೆ ಅಂತ ಸಾಕಷ್ಟು ಡೇಟಾವನ್ನು ಕಲೆಕ್ಟ್ ಮಾಡಿಕೊಂಡು ಆ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಜಾಗತಿಕವಾಗಿ 90% ಹೊರಸೂಸುವಿಕೆಯನ್ನು ಅಥವಾ ಕಾರ್ಬನ್ ಎಮಿಷನನ್ನು ಯುರೋಪಿಯನ್ ಯೂನಿಯನ್ನಿಂದ ಬಿಡಲಾಗ್ತಾ ಇದೆ ಅಂತ ಕನ್ಸಿಡರ್ ಮಾಡಲಾಗಿದೆ. ಅಂದರೆ ಜಗತ್ತಿನಲ್ಲಿ 100% ಅಂದರೆ 100 kg ಕಾರ್ಬನ್ ಡೈಆಕ್ಸೈಡನ್ನು, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಕಾರ್ಬನ್ ಡೈಆಕ್ಸೈಡನ್ನು ಜಗತ್ತಿನಾದ್ಯಂತ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತಂದರೆ, ಎಮಿಷನನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಅಂತಂದರೆ ಅದರಲ್ಲಿ 90 kg ಕಾರ್ಬನ್ ಡೈಆಕ್ಸೈಡನ್ನು, ಇದು ಜಸ್ಟ್ ಎಕ್ಸಾಂಪಲ್, ಅಂದರೆ ಇಷ್ಟು ಮಟ್ಟದ ಒಂದು ಹೊರಸೂಸುವಿಕೆಯನ್ನು ಕೇವಲ ಯುರೋಪಿಯನ್ ಯೂನಿಯನ್ ದೇಶಗಳಿಂದ ಮಾತ್ರ ಬಿಡುಗಡೆ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಈ ಯುರೋಪಿಯನ್ ಒಕ್ಕೂಟ ಈ ಕಾರ್ಬನ್ ಎಮಿಷನ್ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊರುತ್ತದೆ ಅಂತ ನಾವು ಕನ್ಸಿಡರ್ ಮಾಡಬೇಕು. 60ಕ್ಕೂ ಹೆಚ್ಚು ದೇಶಗಳಲ್ಲಿ, ಸುಮಾರು ದೇಶಗಳಲ್ಲಿ ಭಾರತವು ಕೂಡ 10ನೇ ಸ್ಥಾನದಲ್ಲಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಇನ್ನು ಭಾರತದಲ್ಲಿ ಈ ರೀತಿಯಾದಂತಹ ದೊಡ್ಡ ಪ್ರಮಾಣದ ಎಮಿಷನ್ ಉಂಟಾಗುವುದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಈ ಕಲ್ಲಿದ್ದಲಿನ ನಿಕ್ಷೇಪಗಳು. ಅಂದರೆ ಭಾರತದಲ್ಲಿ ಈಗ ಉತ್ಪಾದನೆ ಆಗ್ತಾ ಇರುವಂತಹ ವಿದ್ಯುತ್ತಿನ ಹೆಚ್ಚಿನ ಪ್ರಮಾಣ ಕಲ್ಲಿದ್ದಲನ್ನು ಬಳಸಿಕೊಂಡು ಉತ್ಪಾದನೆ ಮಾಡ್ತಾ ಇರುವಂತಹ ಶಾಖ ವಿದ್ಯುತ್ ಸ್ಥಾವರಗಳಿಂದ ಆಗ್ತಾ ಇದೆ. ಭಾರತವು ಈ ವಿದ್ಯುತ್ತಿನ ಉತ್ಪಾದನೆಯ ಮೇಲೆ ಹೆಚ್ಚಿನ ಒಂದು ಅವಲಂಬನೆಯನ್ನು ಕಲ್ಲಿದ್ದಲಿನ ಶಾಖ ಉತ್ಪಾದನೆ ಕೇಂದ್ರಗಳು ಅಥವಾ ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರಗಳ ಮೇಲೆ ಹೊಂದಿದೆ ಅಂತ, ಇದರಿಂದ ಎಮಿಷನ್ ಹೆಚ್ಚಾಗಿ ಭಾರತದಿಂದ ಬಿಡುಗಡೆ ಆಗ್ತಾ ಇದೆ ಅಂತ ಈ ಒಂದು ಅನಾಲಿಸಿಸ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಆದರೆ ಭಾರತವು ಇತ್ತೀಚಿನ ದಿನಗಳಲ್ಲಿ ಸೌರ ವಿದ್ಯುತ್ ಯೋಜನೆಗಳು, ಈ ಮೇಲ್ಛಾವಣಿಯ ಮೇಲೆ ಸೌರ ಯೋಜನೆಗಳು, ಈ ರೀತಿಯಾದಂತಹ ಸಾಕಷ್ಟು ನವೀಕರಿಸಬಹುದಾದಂತಹ ಇಂಧನವನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಗಮನಾರ್ಹವಾದಂತಹ ಫೋಕಸನ್ನು ಮಾಡ್ತಾ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಬದಲಾವಣೆ ಮತ್ತು ಈ ಕಾರ್ಬನ್ ಎಮಿಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ರಮಗಳನ್ನು ಭಾರತ ಸರ್ಕಾರದಿಂದ ಕೈಗೊಳ್ಳಲಾಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಹೆಚ್ಚಿನ ಒಂದು ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡುವುದಾಗಿರ್ಬೋದು. ವಿಶೇಷವಾಗಿ ಈ ದ್ವಿಚಕ್ರ ವಾಹನಗಳಲ್ಲಿ
ರಿನ್ಯೂಯಬಲ್ ಎನರ್ಜಿ ಅಥವಾ ಬ್ಯಾಟ್ರಿ ಚಾರ್ಜ್ಡ್ ವೆಹಿಕಲ್ಸ್ಗಳನ್ನು ಪ್ರೋತ್ಸಾಹ ಮಾಡುವುದಾಗಿರ್ಬೋದು. ಈ ರೀತಿಯಾದಂಥ ಕೆಲವೊಂದಿಷ್ಟು ಕ್ರಮಗಳಿಂದ ಭಾರತ ಸರ್ಕಾರ ಈ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಎಫಿಷಿಯೆಂಟಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಗುರುತಿಸಲಾಗ್ತಾ ಇದೆ. ಇನ್ನು ಜಾಗತಿಕವಾಗಿ ಈ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ನಲ್ಲಿ ಮುಖ್ಯವಾಗಿ ಹೆಚ್ಚಿನ ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇರುವಂತಹ ದೇಶಗಳ ಪೈಕಿ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ಗಳನ್ನು ಈ ರಿಪೋರ್ಟ್ನಲ್ಲಿ ಹೈಲೈಟ್ ಮಾಡಲಾಗಿದೆ. G20 ದೇಶಗಳಲ್ಲಿ ಯುನೈಟೆಡ್ ಕಿಂಗ್ಡಮ್ ಮತ್ತು ಭಾರತ ಈ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಹೆಚ್ಚಿನ ಒಂದು ಉತ್ತಮ ಪರ್ಫಾರ್ಮೆನ್ಸನ್ನು ನೀಡ್ತಾ ಇವೆ ಇತ್ತೀಚಿನ ದಿನಗಳಲ್ಲಿ ಅಂತ ಗುರುತಿಸಲಾಗಿದೆ. ಇನ್ನು ಜಾಗತಿಕವಾಗಿ ಡೆನ್ಮಾರ್ಕ್ ಈ ಒಂದು ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನದಲ್ಲಿದ್ದು ನೆದರ್ಲ್ಯಾಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ 2 ಮತ್ತು 3ನೇ ಸ್ಥಾನಗಳನ್ನು ಕ್ರಮವಾಗಿ ಪಡೆದುಕೊಳ್ಳುತ್ತವೆ. ಸೊ ಇತ್ತೀಚಿನ ದಿನಗಳಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಹಂತ ಹಂತವಾಗಿ ಕಲ್ಲಿದ್ದಲಿನ ಬಳಕೆಯ ಮೂಲಕ ವಿದ್ಯುತ್ ಉತ್ಪಾದನೆಯ ಮತ್ತು ಈ ಒಂದು ಕಲ್ಲಿದ್ದಲಿನ ಬಳಕೆ ಸಾಕಷ್ಟು ಕಡಿಮೆ ಆಗ್ತಾ ಇರೋದ್ರಿಂದ ಯುನೈಟೆಡ್ ಕಿಂಗ್ಡಮ್ನಿಂದ ಕೂಡ ಸಾಕಷ್ಟು ಎಮಿಷನನ್ನು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಕನ್ಸಿಡರ್ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಈ ಹೊಸ ಫಾಸಿಲ್ ಇಂಧನಗಳಿಗೆ ಪರವಾನಗಿಯನ್ನು ನೀಡಲಾಗ್ತಾ ಇಲ್ಲ ಅಂತ ಕೂಡ ಯುನೈಟೆಡ್ ಕಿಂಗ್ಡಮ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹೈಲೈಟ್ ಮಾಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನುವ ಈ ರಿಪೋರ್ಟನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆಗಳು 3: ಜರ್ಮನ್ ವಾಚ್, ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಮತ್ತು ಕ್ಲೈಮೇಟ್ ಆ್ಯಕ್ಷನ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಅಂತ. ಇತ್ತೀಚೆಗೆ COP29 ನಡೆದಂತಹ ಬಾಕು ನಗರದಲ್ಲಿ ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಯಿತು, ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಿಸಿದಂತಹ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಹೆಲ್ತ್ ಸೆಕ್ಟರ್ಗೆ ಸಂಬಂಧಿಸಿದಂತಹ ಒಂದು ಆರ್ಟಿಕಲ್ ಇದೆ. ಸಿಂಪಲ್ ಆರ್ಟಿಕಲ್, ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ರಾಜ್ಯದಾದ್ಯಂತ ಸುಮಾರು 5,000 ಆರೋಗ್ಯ ಕೇಂದ್ರಗಳ ಮೇಲೆ ಸೌರ ಸ್ವಾಸ್ಥ್ಯ ಅನ್ನುವ ಯೋಜನೆಯ ಅಡಿಯಲ್ಲಿ ಸೌರ ವಿದ್ಯುತ್ ಘಟಕಗಳನ್ನು ಇಂಪ್ಲಿಮೆಂಟ್ ಮಾಡುವಂತಹ ನಿಟ್ಟಿನಲ್ಲಿ ಸುಮಾರು 120 ಕೋಟಿ ರೂಪಾಯಿಗಳ ಅನುದಾನವನ್ನು ಅಥವಾ ಒಂದು ಚಾರಿಟಿಯನ್ನು, ಡೊನೇಷನನ್ನು ಈ ಸೆಲ್ಕೋ ಅನ್ನುವ ಸಂಸ್ಥೆಯ ಮೂಲಕ ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ರಾಜ್ಯದಾದ್ಯಂತ ಈ ಪ್ರಾಥಮಿಕ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಅಂದರೆ 5,000 ಆರೋಗ್ಯ ಕೇಂದ್ರಗಳಲ್ಲಿ ಈ ಸೋಲಾರ್ ವಿದ್ಯುತ್ ಘಟಕಗಳನ್ನು ಇಂಪ್ಲಿಮೆಂಟ್ ಮಾಡುವುದು ಅಥವಾ ಇನ್ಸ್ಟಾಲೇಷನ್ ಮಾಡುವುದರ ಮೂಲಕ ಸೌರ ಸ್ವಾಸ್ಥ್ಯ ಅನ್ನುವ ಈ ಯೋಜನೆಯನ್ನು ಕರ್ನಾಟಕದಲ್ಲಿ ಚಾಲನೆ ನೀಡಿದ್ದಾರೆ ಅಥವಾ ಪ್ರಾರಂಭಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇತ್ತೀಚೆಗೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಈ ಸೌರ ಸ್ವಾಸ್ಥ್ಯ ಅನ್ನುವ ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. 2026ನೇ ಇಸ್ವಿಯ ವೇಳೆಗೆ 5,000 ಆರೋಗ್ಯ ಕೇಂದ್ರಗಳ ಮೇಲೆ ಈ ಸೌರ ವಿದ್ಯುತ್ ಘಟಕಗಳನ್ನು ಇನ್ಸ್ಟಾಲ್ ಮಾಡುವಂತಹ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂತಂದರೆ, ಈ ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾಗಿ ಸಾಕಷ್ಟು ವಿದ್ಯುತ್ತಿನ ಫ್ಲಕ್ಚುಯೇಷನ್ ಆಗ್ತಾ ಇರೋದು ಅಥವಾ ಸಮರ್ಪಕವಾದಂತಹ ವಿದ್ಯುತ್ತಿನ ಸರಬರಾಜು ಇಲ್ಲದೆ ಇರುವಂತಹ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಸೋಲಾರ್ ಯೂನಿಟ್ಸ್ಗಳನ್ನು ಇನ್ಸ್ಟಾಲ್ ಮಾಡುವುದರ ಮೂಲಕ ಆರೋಗ್ಯ ಕೇಂದ್ರಗಳಲ್ಲಿ ಸಮರ್ಪಕವಾದಂತಹ ವಿದ್ಯುತ್ತಿನ ಒಂದು ಪೂರೈಕೆ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ಇದರಿಂದ ಆರೋಗ್ಯ ವ್ಯವಸ್ಥೆ ಏನಿದೆ ಸಾಕಷ್ಟು ಸುಧಾರಿಸುವಂತಹ ನಿಟ್ಟಿನಲ್ಲಿ ನಾವು ಇದನ್ನು ಪಾಸಿಟಿವ್ ಆಗಿ ಅಬ್ಸರ್ವ್ ಮಾಡ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳಿಗೆ ರಿಲೆವೆಂಟ್ ಆಗುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೋಣ. ರಿವಿಷನ್ ಟೈಮ್. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಭಾರತದಲ್ಲಿ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಈ ಒಂದು ಸಂಸ್ಥೆಯ ಜನರಲ್ ಅಸೆಂಬ್ಲಿ ಜಾಗತಿಕ ಸಹಕಾರ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಇರುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಥವಾ ಸಿಂಪಲ್ ಆಗಿ ಇಫ್ಕೋ ಅನ್ನುವ ಸಂಸ್ಥೆಯ ಮೂಲಕ ಇದೇ ಮೊದಲನೇ ಬಾರಿಗೆ ಭಾರತದಲ್ಲಿ ಈ ICA ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ನ ಒಂದು ಜಾಗತಿಕ ಸಮ್ಮೇಳನವನ್ನು ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಜಾಗತಿಕ ಸಹಕಾರ ಒಕ್ಕೂಟ ಈ ಒಂದು ಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯುರೋಪಿನ ಬೆಲ್ಜಿಯಂ ದೇಶದ ಬ್ರಸೆಲ್ಸ್ ಅನ್ನುವ ನಗರದಲ್ಲಿ ಈ ಸಂಸ್ಥೆಯ ಮುಖ್ಯ ಕಚೇರಿ, ಕೇಂದ್ರ ಕಚೇರಿ ಲೊಕೇಟ್ ಆಗಿದೆ. 1895ನೇ ಇಸ್ವಿಯಲ್ಲಿ ಸ್ಥಾಪನೆಯಾದಂತಹ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್
ಅಥವಾ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಜಾಗತಿಕವಾಗಿ ಈ ಕೃಷಿ, ಬ್ಯಾಂಕಿಂಗ್, ಆರೋಗ್ಯ, ವಸತಿ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಹಕಾರವನ್ನು ಉತ್ತೇಜಿಸುವುದು ಮತ್ತು ಈ ಸಹಕಾರಿ ಸಂಘ ಸಂಸ್ಥೆಗಳನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಜಾಗತಿಕ ವೇದಿಕೆಯಾಗಿ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟವನ್ನು ನಾವು ಗುರುತಿಸ್ತೇವೆ. ಸೊ ಇದೇ ಮೊದಲನೇ ಬಾರಿಗೆ ಇಫ್ಕೋ ಸಂಸ್ಥೆಯ ಮೂಲಕ ನವದೆಹಲಿಯಲ್ಲಿ ಈ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ನ ಮೊದಲ ಜನರಲ್ ಅಸೆಂಬ್ಲಿಯನ್ನು, ಗ್ಲೋಬಲ್ ಕೋಆಪರೇಟಿವ್ ಕಾನ್ಫರೆನ್ಸನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅಂತ ನಾವು ಕಾಂಟೆಕ್ಸ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದರ ಥೀಮ್ ಏನಾಗಿದೆ ಅಂತಂದರೆ ಕೋಆಪರೇಟಿವ್ಸ್ ಬಿಲ್ಡ್ ಪ್ರಾಸ್ಪೆರಿಟಿ ಫಾರ್ ಆಲ್ ಅಂತ. ಈ ಸಹಕಾರ ಸಂಘಗಳು ಸಮೃದ್ಧಿಯನ್ನು ನಿರ್ಮಿಸುವಂಥ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅನ್ನುವ ಥೀಮನ್ನು ಇಟ್ಕೊಂಡು 2024 ಈ ಕಾನ್ಫರೆನ್ಸನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಬ್ಯಾಂಕನ್ನು ಯಾರು ಸ್ಥಾಪಿಸಿದ್ದಾರೆ ಅಥವಾ ಯಾರು ಪ್ರಾರಂಭಿಸಿದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರ ಮೂಲಕ ಇತ್ತೀಚೆಗೆ ಭಾರತದಲ್ಲಿ ಮೊದಲ ಕೃತಕ ಬುದ್ಧಿಮತ್ತೆಯ ಡೇಟಾ ಬ್ಯಾಂಕನ್ನು ಪ್ರಾರಂಭಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದರ ಮೂಲಕ ದೇಶದಾದ್ಯಂತ ಈ ಸಂಶೋಧಕರು, ಸ್ಟಾರ್ಟಪ್ಗಳು, ಡೆವಲಪರ್ಸ್ ಅಂದರೆ ಸಾಫ್ಟ್ವೇರ್ ಡೆವಲಪರ್ಸ್ಗಳಿಗೆ ಒಂದು ಗುಣಮಟ್ಟದ ಡೇಟಾ ಸೆಟ್ನ ಆಕ್ಸೆಸಿಬಿಲಿಟಿ ಒದಗಿಸುವುದಕ್ಕೆ ಇದು ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತದೆ ಅಂತ ಈ ಡೇಟಾ ಬ್ಯಾಂಕ್ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರ ಮೂಲಕ ಇದನ್ನು ಸ್ಥಾಪನೆ ಮಾಡಲಾಯಿತು. ಸೊ ಇದರ ಮೂಲಕ ಈ ದೇಶದಾದ್ಯಂತ ನಾವೀನ್ಯತೆಯನ್ನು ಪ್ರೋತ್ಸಾಹಿಸುವುದು ಮತ್ತು ರಾಷ್ಟ್ರೀಯ ಭದ್ರತೆಯನ್ನು ಬಲಪಡಿಸುವಂತಹ ನಿಟ್ಟಿನಲ್ಲೂ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಬ್ಯಾಂಕ್ ಸಾಕಷ್ಟು ಸಹಾಯಕಾರಿ ಆಗಲಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಥವಾ ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕವನ್ನು ಪ್ರಕಟಿಸುವಂತಹ ಸಂಸ್ಥೆ ಯಾವುದು ಅಂತ ಸಿಂಪಲ್ ಪ್ರಶ್ನೆಯನ್ನು ನೀಡಲಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಜರ್ಮನ್ ವಾಚ್, ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಮತ್ತು ಕ್ಲೈಮೇಟ್ ಆ್ಯಕ್ಷನ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಈ 3 ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇತ್ತೀಚೆಗೆ COP29 ವರ್ಲ್ಡ್ ಕ್ಲೈಮೇಟ್ ಕಾನ್ಫರೆನ್ಸ್ ಬಾಕು ನಗರದಲ್ಲಿ ನಡೆದಿತ್ತು. ಅಂದರೆ ಅಜರ್ಬೈಜಾನ್ ದೇಶದ ಬಾಕು ನಗರದಲ್ಲಿ ನಡೀತಾ ಇತ್ತು. ಇದೇ ಒಂದು ಸಂದರ್ಭದಲ್ಲಿ ಈ 3 ಸಂಸ್ಥೆಗಳ ಮೂಲಕ ಈ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗಿದೆ. ಜಾಗತಿಕವಾಗಿ ಈ ಹೊರಸೂಸುವಿಕೆ ಕಡಿತ ಮತ್ತು ನವೀಕರಿಸಬಹುದಾದಂಥ ಇಂಧನದ ಅಳವಡಿಕೆಗೆ ಸಂಬಂಧಪಟ್ಟಂತೆ, ಹವಾಮಾನ ನೀತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡೇಟಾವನ್ನು ಅನಲೈಸ್ ಮಾಡುವುದರ ಮೂಲಕ ಈ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ 3 ಸಂಸ್ಥೆಗಳ ಮೂಲಕ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.